ಇವತ್ತು ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಕನಕ ಟಿವಿಯ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 2014ನೇ ಇಸ್ವಿನ ಮೊದಲನೆಯ ಸಭೆಯಿಂದ ಹಿಡಿದು 11ನೇ ತಾರೀಕು ಏಪ್ರಿಲ್ವರೆಗೂ ಅಷ್ಟೂ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೆ, ನಾನು ತೊಡಗಿಸ್ಕೊಂಡಿದ್ದೇನೆ. 2014ನೇ ಇಸ್ವಿ ಏನು ಡಿಸೆಂಬರ್ ತಿಂಗಳಲ್ಲಿ ಕನಕ ಗುರುಪೀಠ ಕಾಗಿನೆಲೆಯಲ್ಲಿ ST ಮೀಸಲಾತಿಯ ಬಗ್ಗೆ ಚರ್ಚೆ ಆಗುತ್ತೆ. ರುದ್ರಣ್ಣ ಗುಳುಗುಳಿಯವರು ಮತ್ತು ಸ್ವಾಮೀಜಿಯವರು ಎಲ್ಲರೂ ಸೇರಿ ಚರ್ಚೆ ಮಾಡ್ತೀವಿ, ಚಿಂತನ ಮಂಥನ ಮಾಡ್ತೀವಿ. ಆ ಚಿಂತನ ಮಂಥನ ಆವತ್ತಿನಿಂದ ಹಿಡಿದು ನಿನ್ನೆವರೆಗೂ ನಾನು ಎಲ್ಲ ಸಭೆಗಳಲ್ಲಿ ಭಾಗವಹಿಸಿದ್ದೀನಿ. ಕರ್ನಾಟಕಾದ್ಯಂತ ಬೀದರ್ನಿಂದ ಚಾಮರಾಜನಗರದವರೆಗೂ 31 ಜಿಲ್ಲೆಯಲ್ಲಿ ST ಮೀಸಲಾತಿ ಸಂಬಂಧ ನಾನು ಪ್ರವಾಸ ಮಾಡಿದ್ದೇನೆ. ಅಧ್ಯಯನದ ಸಮಯದಲ್ಲಿಯೂ ಸಹ ಜೊತೆಯಲ್ಲಿದ್ದೇನೆ. ST ಮೀಸಲಾತಿಯ ಪ್ರತಿಯೊಂದು ಪ್ರತಿಭಟನೆ, ಪ್ರತಿಯೊಂದು ಸಭೆಗಳು, ಪ್ರತಿಯೊಂದು ವಿಚಾರಗಳಲ್ಲೂ ಸಹ ನಾನು ಭಾಗವಹಿಸಿದ್ದೇನೆ. ಮಾಹಿತಿಗಳನ್ನು ಕಲೆ ಹಾಕಿದ್ದೇನೆ. ಕುರುಬರ ಮೇಲೆ ನಡೀತಾ ಇರುವಂಥ ಅಟ್ರಾಸಿಟಿ ದೌರ್ಜನ್ಯಗಳ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಜಗದ್ಗುರುಗಳು ಹೇಳಿದ್ದಾರೆ, ಕಲೆ ಹಾಕ್ತಾ ಇದ್ದೇನೆ. ಈ ವಿಚಾರಕ್ಕೆ ನಾನು ಹೇಳ್ತಾ ಇರುವಂಥದ್ದು, ನಾವು ಕೈಯಲ್ಲಿರೋದನ್ನ ಕಳ್ಕೊಂಡಿದ್ದೀವಿ. ನಾವು ಕಮೆಂಟ್ಗಳನ್ನು ಹಾಕ್ತೀವಿ, ವಾಟ್ಸಾಪಲ್ಲಿ ಮೆಸೇಜ್ಗಳನ್ನು ಬರೀತೀವಿ. ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ST ಮೀಸಲಾತಿಯ ಬಗ್ಗೆ ಅಪ್ಡೇಟ್ ಏನಿದೆ ಅಂತ ಕೇಳ್ತಾ ಇರ್ತೀರಿ. ST ಮೀಸಲಾತಿಯ ಬಗ್ಗೆ ವಿಷಯವನ್ನು ತಿಳಿಸೋದಕ್ಕೆ ಜಗದ್ಗುರುಗಳು 11ನೇ ತಾರೀಕು ಕನಕ ಗುರುಪೀಠ ಬೆಳ್ಳೂಡಿಯಲ್ಲಿ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಏನೇನು ಆಗಿತ್ತು, ಏನೇನು ಆಗ್ತಾ ಇದೆ, ಏನೇನು ಆಗಬೇಕು ಅನ್ನೋ ವಿಚಾರವನ್ನು ಜಗದ್ಗುರುಗಳು ತಿಳಿಸಿದ್ರು. ಯಾಕೆ ಕೊಡಬೇಕು ಅಂತ ಇದ್ದಂಥವ್ರು ಯಾಕೆ ಕೊಡಬಾರ್ದು ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಇದುವರೆಗೂ 100 ST ಮೀಸಲಾತಿಗೆ ಸೇರ್ಪಡೆ ಆಗುವಂಥ ನೂರಾರು ಫೈಲುಗಳು ಹಾಗೇ ಕೂತಿದ್ದಾವೆ. ಆದರೆ ಕುರುಬ ಸಮುದಾಯದ ಫೈಲು ಎಷ್ಟು ವೇಗವಾಗಿ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿದೆ, ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ನಾವು ಮುಂದೆ ಆಗಬೇಕಾದಂತಹ ವಿಚಾರಗಳ ಬಗ್ಗೆ ಏನು ಚರ್ಚೆ ಮಾಡಬೇಕು, ರೂಪುರೇಷೆಗಳನ್ನು ಮಾಡಬೇಕು, ಏನು ಕೇಂದ್ರ ಸಚಿವರುಗಳ ಮೇಲೆ ಒತ್ತಡ ಹಾಕಬೇಕು, ಕೇಂದ್ರ ಸಚಿವರನ್ನ ಜೊತೆ ಮಾತನಾಡಬೇಕು. ಎಲ್ಲ ಕೆಲಸವೂ ಸಹ ಕನಕ ಗುರುಪೀಠ ಮಾಡ್ತಾ ಇದೆ. 11ನೇ ತಾರೀಕು ಮೀಟಿಂಗ್ ಕರೆದಿದ್ರಲ್ಲ, ಬರಬೇಕಾಗಿತ್ತಲ್ವಾ? ಯಾಕೆ ಬರಲಿಲ್ಲ? ಇದನ್ನು ನಾವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗದೆ ಸಮಾಜಕ್ಕೆ ಒಂದು ವಿಷಯ ಮುಟ್ಟಿಸ್ಬೇಕು ಅಂತೇಳಿ ನಾವು ಮಾರ್ಮಿಕವಾಗಿ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ ಸಮುದಾಯ ಶೂನ್ಯ. ಯಾವ ರಾಜಕಾರಣಿಗಳು ಸಹ ST ಮೀಸಲಾತಿಗೆ ಸಹಕಾರ ಕೊಡ್ತಾ ಇಲ್ಲ. ಆದರೂ ಸಹ ST ಮೀಸಲಾತಿಯ ಚೆಂಡು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ಜಗದ್ಗುರುಗಳ ಹೆಮ್ಮೆಯ ವಿಚಾರ. ಅದು ಇವತ್ತು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋ ವಿಚಾರಗಳು ಸಹ ಮಠದಲ್ಲಿ ಚರ್ಚೆ ಆಗಿದೆ. ಸಭೆ ಆದ ನಂತರ ಚರ್ಚೆ ಆಗಿದೆ. ಖಂಡಿತವಾಗಲು ಕೇಂದ್ರ ಸಚಿವರುಗಳು ಮತ್ತು ಸಂಸದರುಗಳ ಜೊತೆಯಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು, ರಾಜ್ಯದ ಎಲ್ಲ ಕುರುಬರು ಮಾಡಬೇಕು ಅನ್ನೋ ವಿಚಾರ ಚರ್ಚೆ ಆಗಿದೆ. ಆ ಚರ್ಚೆಯ ವಿಚಾರವನ್ನ ಈಗ ಅತಿಯಾದಂತಹ ಬಿಸಿಲು ಇರುವುದರಿಂದ ಸ್ವಲ್ಪ ಬಿಸಿಲು ಕಡಿಮೆ ಆದ ನಂತರ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಈ ಸಭೆಗಳನ್ನು ಮಾಡಿ ಕನಕ ಗುರುಪೀಠದ ಹೆಸರಿನಲ್ಲಿ ಇಲ್ಲಿ ಸಮುದಾಯ ಮುಖ್ಯ, ಸಮುದಾಯದ ST ಮೀಸಲಾತಿ ಮುಖ್ಯ ಹೊರತು ಬೇರೆ ಏನೂ ಬೇಕಾಗಿಲ್ಲ. ST ಮೀಸಲಾತಿಯ ವಿಚಾರದಲ್ಲಿ ಕನಕ ಗುರುಪೀಠವೇ ಸುಪ್ರೀಂ, ಕನಕ ಗುರುಪೀಠವೇ ಸುಪ್ರೀಂ, ಜಗದ್ಗುರುಗಳೇ ಸುಪ್ರೀಂ. ಅವರ ಹೆಗಲ ಮೇಲೆ ಭಾರ ಹಾಕಿದ್ದೇವೆ. ಅವ್ರು ಹೇಳ್ದಂತೆ ಕೇಳಬೇಕು. ನಾವು ST ಮೀಸಲಾತಿ ಪಡಿಬೇಕು ಅಂತಂದರೆ ನಮಗೆ ಉಳಿದಿರುವುದು ಒಂದೇ ಒಂದು ಆಶಾಕಿರಣ, ಒಂದೇ ಒಂದು ಮಾರ್ಗ. ಅದು ಜಗದ್ಗುರು ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳು 50 ವರ್ಷಗಳ ಪ್ರಾಯ, 20 ವರ್ಷಗಳಿಂದ ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಮುದಾಯಕ್ಕೆ 1 ಇಂಚು ಜಾಗ ಇಲ್ಲದಂತಹ ಸ್ಥಳದಲ್ಲಿ ಇವತ್ತು 100 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಸಮುದಾಯಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಾನು ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ. ನಾನು ST ಮೀಸಲಾತಿ ಕೊಡಿಸ್ತೀನಿ ಅಂತಂದಾಗ ವೇದಿಕೆ ಮೇಲೆ ಹೇಳ್ತಾರೆ ಅಂತಂದಾಗ ಎಂಥವ್ರಿಗಾಗಲಿ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗಲ್ವಾ? ನಾವು ಮಾತ್ರ ನಮ್ಮ ಮನೆಯಲ್ಲಿ ಕುತ್ಕೊಂಡು ಟೈಮ್ ತಿಂಡಿ ತಿನ್ಕೊಂಡು ಬೆಚ್ಚಿಗೆ ಚಳಿಗಾಲದಲ್ಲಿ ಬೆಚ್ಚಿಗಿರ್ತೀವಿ, ಬೇಸಿಗೆಗಾಲದಲ್ಲಿ ಫ್ಯಾನ್ ಹಾಕೊಂಡಿರ್ತೀವಿ. ನಾವು ಆರಾಮಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದೀವಿ. ಒಬ್ಬ ಜಗದ್ಗುರು ಸ್ಥಾನದಲ್ಲಿ ಕೂತ್ಕೊಂಡಿರುವಂಥದ್ದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಫುಲ್ಫಿಲ್ ಮಾಡಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥವ್ರು. ಖಂಡಿತವಾಗಲೂ ST ಮೀಸಲಾತಿ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಯಾವುದೇ ಅನುಮಾನ ಬೇಡ. ನಾವು ಹೊಸದಾಗಿ ಕೇಳ್ತಾ ಇಲ್ಲ, ನಾವು ಭಾಷಣ ಮಾಡ್ತಾ ಇಲ್ಲ, ನಾವು ನಿಮಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ.
ಕರ್ನಾಟಕದಲ್ಲಿರುವಂಥ ಕುರುಬರೇ, ನೀವೂ ಸಹ ಅದಕ್ಕೆ ತೊಡಗಿಸ್ಕೊಳ್ಬೇಕು, ನೀವೂ ಸಹ ಅದಕ್ಕೆ ಭಾಗಿಗಳಾಗಬೇಕು. ಒಂದು ತಿಂಗಳು ಬಿಸಿಲು, ಅತಿಯಾದಂತಹ ಬಿಸಿಲು ಇರುವುದರಿಂದ ಪ್ರವಾಸ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಮುಂದಿನ ತಿಂಗಳು ಬಿಸಿಲು ಕಡಿಮೆ ಆಗ್ತಾ ಇದ್ದಂಗೆ ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹ ಎಲ್ಲ ಸಭೆಗಳು ನಡೆಯುತ್ತೆ. ಕನಕ ಗುರುಪೀಠದ ಮಾರ್ಗದರ್ಶನದಲ್ಲಿ ಸಭೆಗಳು ನಡೆಯುತ್ತೆ. ಏನೇನು ಮಾಡಬೇಕು, ಯಾರ್ಯಾರನ್ನ ಭೇಟಿ ಮಾಡಬೇಕು, ಒತ್ತಡ ಯಾವ ರೀತಿ ಏರಬೇಕು, ದೆಹಲಿ ಚಲೋ ಮಾಡಬೇಕು ಅಂದರೆ ಏನೇನು ಮಾಡಬೇಕು, ಎಲ್ಲವೂ ಸಹ ಕನಕ ಗುರುಪೀಠದಲ್ಲಿ ರೂಟ್ ಮ್ಯಾಪು ಮತ್ತು ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ನಾವು ವಾಟ್ಸಪ್ಪಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ, ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಹಾಕೋದಲ್ಲ. ಇದು ಕುರುಬರ ಜೀವನ ಭವಿಷ್ಯದ ಪ್ರಶ್ನೆ. ನಾವಲ್ಲಿ ಕುತ್ಕೊಂಡು ಮಾತಾಡೋದಲ್ಲ. ಫೀಲ್ಡ್ಗಿಳಿದು ಕೆಲಸ ಮಾಡಿದ್ದೀವಿ, ಮಾಡ್ತಾ ಇದ್ದೇವೆ. ಮುಂದಿನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ನಾವು ಫೀಲ್ಡ್ಗೆ ಇಳಿತೀವಿ, ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ. 25 ಜಿಲ್ಲೆಗಳಲ್ಲಿ ಯಾವ ರೀತಿ 2019ರಿಂದ 2020ರವರೆಗೂ 1 ವರ್ಷಗಳ ಕಾಲ ಅಧ್ಯಯನದ ಸಮಯದಲ್ಲಿ ಯಾವ ರೀತಿ ನಾವು ಸಭೆಗಳನ್ನು ಮಾಡಿದ್ವೋ ಅದೇ ರೀತಿ ಸಭೆಗಳನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಏರಬೇಕು ಅನ್ನೋದನ್ನ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಹೇಳಿಕೊಟ್ಟಂತಹ ರೂಪುರೇಷೆಗಳ ಮೂಲಕ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಂದು ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನಾವು ಸಭೆಗಳನ್ನು ಆಯೋಜನೆ ಮಾಡ್ತೇವೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ, ಕುತ್ಕೊಂಡು ಮಾತಾಡೋದಲ್ಲ. ಒಂದೇ ಒಂದು ಸ್ಟೆಪ್ ಮುಂದೆ ಇಡಬೇಕು ಅಂತಂದರೆ 100 ಸಾರಿ ಯೋಚನೆ ಮಾಡ್ತೇವೆ, 100 ಸಾರಿ ಯೋಚನೆ ಮಾಡ್ತಾ ಇದ್ವಿ. ಇಲ್ಲಿ ನಮಗೆ ಹೊರಗಡೆಯಿಂದನೂ ಸಮಸ್ಯೆ. ಈ ಎಸ್ ಟಿ ಮೀಸಲಾತಿಯನ್ನು ತಪ್ಪಿಸ್ಬೇಕು ಅಂತೇಳಿ ಹೊರಗಡೆ ಯಾವ್ಯಾವ ರೀತಿಗಳು ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಒಳಗಡೆ ಇರುವಂಥವರು ಯಾವ್ಯಾವ ರೀತಿ ಡೈವರ್ಷನ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ, ಮನಸ್ಸುಗಳನ್ನು ಕೆಡ್ಕೋದಕ್ಕೆ ನೋಡ್ತಾ ಇದ್ದಾರೆ, ಹೋರಾಟಗಳನ್ನು ಕುಗ್ಗಿಸೋದಕ್ಕೆ ನೋಡ್ತಾ ಇದ್ದಾರೆ, ಜಗದ್ಗುರುಗಳ ಮನಸ್ಥಿತಿಯನ್ನೇ ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಹೊರಗಡೆನೂ ನಾವು ನೋಡ್ಕೊಳ್ಬೇಕು, ಒಳಗಡೆನೂ ನೋಡ್ಕೊಳ್ಬೇಕು. ಇಲ್ಲಿ ಕಮೆಂಟ್ಗಳನ್ನು ನೋಡಬೇಕು ನಾವು. ನಿಮಗೆ ಒಂದು ವಿಚಾರ ಹೇಳ್ತೇನೆ, ಇನ್ನೂ ನಿಮಗೆ 10% ಗೊತ್ತಿಲ್ಲ ಈ ವಿಚಾರದಲ್ಲಿ. ಯಾಕೆಂದರೆ ಬಹಿರಂಗವಾಗಿ ಎಲ್ಲ ವಿಚಾರಗಳು ಹೇಳಲಿಕ್ಕೆ ಆಗೋದಿಲ್ಲ. ಇದು ಸೋಷಿಯಲ್ ಮೀಡಿಯಾ. ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇದ್ದೀವಿ, ಹಕ್ಕುಗಳನ್ನು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ನಾವು ಕೇಳ್ತಾ ಇದ್ದೀವಿ, ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ. ಸಭೆಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಬೀರಪ್ಪನ ಗುಡಿನಲ್ಲೋ ಅಥವಾ ಬೇರೆ ಯಾವ್ದಾರ ಸಮಾಜದ ಗುಡಿಗಳಲ್ಲೋ ಕುತ್ಕೊಂಡಾಗ ಎಲ್ಲವನ್ನೂ ಹೇಳ್ತೇವೆ. ಇಲ್ಲದೆ ಹೋದರೆ ನೀವು ಈಗಲೂ ಇದೇ ರೀತಿಯಾದಂತಹ ನಿಶ್ಶಕ್ತರಾಗಿ ನಿಸ್ಸಹಾಯಕರಾಗಿದ್ದರೆ ಖಂಡಿತವಾಗಲೂ ನಿಮ್ಮ ಭವಿಷ್ಯ ಏನಾಗುತ್ತೆ ಹೇಳ್ರಿ. ಇವತ್ತು ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿ ಇದ್ಕೊಂಡೇ ನಾವು ವಿಸ್ತಾರ ಮಾಡ್ಕೊಳಕ್ಕಾಗದೇ ಇರುವಂಥವ್ರು, 3 ಸಾರಿ ಕಳ್ಕೊಂಡಿರುವಂಥವ್ರು, ಜಗದ್ಗುರುಗಳು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಹೋರಾಟ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ನಿಂತ್ಕೊಳ್ಬೇಕು ಅನ್ನೋ ಕೆಲವು ಜನರ ಮನಸ್ಥಿತಿಗಳಿಲ್ಲದೆ ಇರುವಂಥವ್ರು. ನಾಳೆ ದಿವಸ ಎಲ್ಲವನ್ನೂ ಕಳ್ಕೊಂಡ್ಬಿಟ್ರೆ ನಾಳೆ ಎಸ್ ಟಿ ಮೀಸಲಾತಿ ಯಾರು ಕೊಡಿಸ್ತಾರ್ರಿ? ಯಾರು ಕೊಡಿಸ್ತಾರೆ? ಅರ್ಥ ಮಾಡಿಕೊಂಡ್ರೆ ಬುದ್ಧಿವಂತರಾಗ್ತೀರಿ. ಇಲ್ಲದಂದರೆ ನಿಮ್ಮಂತಹ ದಡ್ಡರು ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಮ್ಮ ದಡ್ಡತನವನ್ನು ನಾವು ತೋರಿಸಿದ್ದೀವಿ, 3 ಬಾರಿ ತೋರಿಸಿದ್ದೀವಿ, 3 ಬಾರಿ ತೋರಿಸಿದ್ದೀವಿ, ಈಗಲೂ ತೋರಿಸ್ತಾ ಇದ್ದೇವೆ. ಎಸ್ ಟಿ ಮೀಸಲಾತಿಯ ವಿಚಾರ ಇಟ್ಕೊಂಡು ಯಾರ್ಯಾರು ಎಲ್ಲೆಲ್ಲಿ ಏನೇನು ಸಭೆಗಳನ್ನು ಮಾಡಿದ್ದಾರೆ, ಇದರ ಡೈವರ್ಷನ್ ಮಾಡೋದಕ್ಕೆ ಏನೇನು ಮಾಡಿದ್ದಾರೆ, ಏನೇನು ಮಾಡಿದ್ರು ಎಲ್ಲವೂ ಸಹ ಮಾಹಿತಿಗಳಿದ್ದಾವೆ. ಇದಕ್ಕೆ ಸಮುದಾಯದ ಜೀವನ ಮತ್ತು ಭವಿಷ್ಯ, ಸಮಾಜದ ಮೇಲೆ ಆಗ್ತಾ ಇರುವಂಥ ಅಟ್ರಾಸಿಟಿ, ದೌರ್ಜನ್ಯ, ಶಿಕ್ಷಣದಿಂದ ವಂಚಿತರಾಗ್ತಾ ಇರುವುದು ಎಲ್ಲವನ್ನು ತಪ್ಪಿಸೋದಕ್ಕೆ 10 ವರ್ಷಗಳ ಕಾಲ ರಾಜ್ಯ ಸರ್ಕಾರಕ್ಕೆ ತಗೊಂಡು ಬಂದು 2015 ನವೆಂಬರ್ 15ನೇ ತಾರೀಕು ಬಾಗಲಕೋಟೆಯಲ್ಲಿ ಪ್ರಾರಂಭ ಮಾಡಿ 2020 ಜುಲೈ 2023 8 ವರ್ಷಗಳ ಕಾಲ ಹೋರಾಟ ನಡೀತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. 3 ಸರ್ಕಾರಗಳ ಜೊತೆ ಚರ್ಚೆ ಆಗಿದ್ದದ್ದು. ಈಗ ಕೇಂದ್ರ ಸರ್ಕಾರದಲ್ಲಿದೆ. 100ಕ್ಕೆ 100 ಭಾಗ ವಿಶ್ವಾಸ ಇದೆ. ಜಗದ್ಗುರುಗಳ ನೇತೃತ್ವದಲ್ಲಿ ಎಸ್ ಟಿ ಹೋರಾಟ ನಡೆಯುತ್ತೆ, ಎಸ್ ಟಿ ಮೀಸಲಾತಿ ಸಿಗುತ್ತೆ. ನಾವು ಯಾವುದನ್ನು, ಯಾವ ವಿಚಾರವನ್ನು ಬಹಿರಂಗವಾಗಿ ಎಲ್ಲವನ್ನೂ ಹೇಳೋದಕ್ಕೆ ಆಗೋದಿಲ್ಲ. ಖಂಡಿತವಾಗಲೂ ಬಿಸಿಲು ಕಡಿಮೆ ಆಗ್ತಾ ಇದ್ದಂಗೆ ಖಂಡಿತವಾಗಲೂ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಭೆಗಳು ಆಗುತ್ತೆ. ಕನಕ ಗುರುಪೀಠದ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಖಂಡಿತವಾಗಲೂ ಆಗುತ್ತೆ. ಬುದ್ಧಿ ಇದ್ದವರು ಮೀಸಲಾತಿ ಪಡ್ಕೊಳ್ತೀವಿ.
ಇಲ್ಲ ನಾವು ಬುದ್ಧಿ ಇಲ್ಲದೆ ನಾವು ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಆ ದೇವರು ನಮ್ಮನ್ನು ಕಾಪಾಡೋದಕ್ಕಾಗಲ್ಲ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.